ಎಲ್ಲರಿಗೂ ನಮಸ್ಕಾರ. ನಾನು ನಂದಾ ಪಾಟೀಲ್, ವಿಶ್ರಾಂತ ಶಿಕ್ಷಕಿ ಮತ್ತು ಸಮಾಜ ಸೇವಕಿ. ಇವತ್ತು SLS ಅಭಿವೃದ್ಧಿ ಪ್ರತಿಷ್ಠಾನ ಬೆಳಗಾವಿ ಹಾಗೂ ಸಾಹಿತ್ಯ ಸಿಂಚನ ವೇದಿಕೆ ಇವರ ಸಹಯೋಗದಲ್ಲಿ ಆಯೋಜಿಸುತ್ತಿರುವ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ನಾನು ಮಂಡಿಸುತ್ತಿರುವ ವಿಷಯ ಪೂಜ್ಯಶ್ರೀ ಮುರುಘೇಂದ್ರ ಶಿವಯೋಗಿಗಳ ದಿವ್ಯ ಸ್ಮರಣೆ. ಶ್ರೀ ದಾನಶೆಟ್ಟಿ ಗುರುಗಳು ಹಾಗೂ ಶ್ರೀಮತಿ ಗೀತಾ ದಾನಶೆಟ್ಟಿ ಇವರು ಸುಮಾರು 2 ವರ್ಷಗಳಿಂದ ಸಾಹಿತ್ಯ ಸಿಂಚನ ವೇದಿಕೆ ಅಡಿಯಲ್ಲಿ ಸಾಹಿತ್ಯಾಸಕ್ತರಿಗೆ ಸಾಹಿತ್ಯದ ಸಿಂಚನ ಮಾಡುತ್ತಾ ಸಾಗಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯ. 2019ರಲ್ಲಿ ಕೊರೋನಾ ವೈರಸ್ ಇಡೀ ಪ್ರಪಂಚದಲ್ಲಿ ಭಯಾನಕ ವಾತಾವರಣವನ್ನು ನಿರ್ಮಾಣ ಮಾಡಿರುವಾಗ ಅನೇಕರು ವಿವಿಧ ರೀತಿಯಲ್ಲಿ ಸ್ವಕಾರ್ಯಗಳನ್ನು ಮಾಡುತ್ತಾ ಸಮಯದ ವಿನಿಯೋಗ ಮಾಡಿದರು. ದಾನಶೆಟ್ಟಿ ದಂಪತಿಗಳು ಮಾತ್ರ ಟೆಕ್ನಾಲಜಿಯ ಸಹಾಯದಿಂದ ಸಾಹಿತ್ಯದಲ್ಲಿ ಅಭಿರುಚಿ ಉಳ್ಳವರಿಗೆ ಮನೆಯಲ್ಲಿಯೇ ಇದ್ದುಕೊಂಡು ಸಾಹಿತ್ಯದ ಸವಿಯನ್ನು ಉಣಬಡಿಸಿದರು. ಇದು ಬಹಳ ಸಂತಸದ ವಿಷಯ. ಇನ್ನೂ ಹಲವು ಜ್ಞಾನಿಗಳು ಈ ಕಾರ್ಯದಲ್ಲಿ ಸಹಾಯ ಹಸ್ತ ನೀಡುತ್ತಿದ್ದು ಸರ್ವರಿಗೂ ವಂದನೆಗಳು. ನಮ್ಮ ಭಾರತ ದೇಶ ಪವಿತ್ರವಾದ ಭೂಮಿ. ಮಾತೆ ಭಾರತಾಂಬೆಯ ಮಡಲಿನಲ್ಲಿ ಅನಾದಿ ಕಾಲದಿಂದಲೂ ವೀರರು, ಬುದ್ಧಿಜೀವಿಗಳು, ತ್ಯಾಗಮಯಿಗಳು, ಧರ್ಮವಂತರು, ಸಂತರು, ದಾರ್ಶನಿಕರು, ಸತ್ಪುರುಷರು ಜನ್ಮ ತಳೆದು ಜನಸಾಮಾನ್ಯರನ್ನು ಸತ್ಯ, ನಿಷ್ಠೆ, ಶ್ರೇಷ್ಠ ಪಥದೆಡೆಗೆ ಕರೆದೊಯ್ಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಲೂ ಬೆರಳೆಣಿಕೆಯಷ್ಟು ಭಾರತೀಯ ಮಹಾನ್ ಮಹಿಮರು ನಮ್ಮೆಲ್ಲರಿಗೂ ಸನ್ಮಾರ್ಗದತ್ತ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡುತ್ತಲಿದ್ದಾರೆ. ನಾನು ಬೆರಳೆಣಿಕೆಯಷ್ಟು ಅನ್ನುವಂತಹ ಶಬ್ದವನ್ನು ಯಾಕೆ ಉಪಯೋಗ ಮಾಡಿದ್ದೇನೆ ಅಂದರೆ, ಸಜ್ಜನರ ಶೇಕಡಾವಾರು ಪ್ರಮಾಣ ದುಷ್ಟರಿಗಿಂತಲೂ ಬಹಳ ಕಡಿಮೆಯಾಗಿರುವುದನ್ನು ಇವತ್ತು ನೀವುಗಳೆಲ್ಲ ಕಾಣುತ್ತಿದ್ದೇವೆ. ಭಾರತೀಯ ಸಂಸ್ಕೃತಿ, ಹಿಂದೂ ಧರ್ಮದ ಸಂಸ್ಕಾರ, ಶ್ರೇಷ್ಠವಾದ ಭಾರತೀಯ ಪರಂಪರೆ ಎಲ್ಲವೂ ಅವನತಿಯ ಅಂಚಿನೆಡೆಗೆ ಸಾಗುತ್ತಿರುವ ಕಹಿ ಅನುಭವ ನಮಗೆಲ್ಲರಿಗೂ ಆಗಿದೆ. ಸೂರ್ಯನ ಪ್ರಖರವಾದ ಬೆಳಕಿನಲ್ಲಿ ಹುಡುಕಿದರೂ ಒಳ್ಳೆಯ ಜನರು ದುರ್ಲಭವಾಗಿದ್ದಾರೆ ಅಂತ ನಾವು ಇಲ್ಲಿ ಹೇಳಬಹುದು. ಸ್ವಾರ್ಥ, ಅರಾಜಕತೆ, ವೈಷಮ್ಯ,
ಕಾಮಪಿಪಾಸೆ, ದರ್ಪ, ಅಹಂಕಾರ, ಗರ್ವ ಭಾರತೀಯ ಸಮಾಜದಲ್ಲಿ ತಾಂಡವ ನೃತ್ಯ ಮಾಡುತ್ತಿವೆ. ಜೀವನದಲ್ಲಿ ಬರುವ ಅನೇಕ ಸಮಸ್ಯೆಗಳಿಂದ, ಕಷ್ಟ ಕಾರ್ಪಣ್ಯಗಳಿಂದ ಜರ್ಜರಿತರಾದ ನೊಂದ ಜೀವಿಗಳು ಗುಡಿಗುಂಡಾರಗಳಿಗೆ ಹೋದರೆ ಅರ್ಚಕರ ಹಣದಾಹಿ ಸ್ವಭಾವದಿಂದ ನೆಮ್ಮದಿ ದೊರಕದೆ ಒದ್ದಾಡುತ್ತಿದ್ದಾರೆ ಎಂದು ನಾವು ಇಲ್ಲಿ ಹೇಳಬಹುದು. ಮಠಮಾನ್ಯಗಳ ಸ್ಥಿತಿಗತಿಯೇ ಬೇರೆಯಾಗಿದೆ. ಮಠಗಳ ಸ್ಥಾಪನೆಯನ್ನು ಸಮಾಜದಲ್ಲಿ ಮಾಡುವುದ್ಯಾತಕ್ಕೋಸ್ಕರ? ಸಮಾಜದ ಉನ್ನತಿಗಾಗಿ, ಬೆಳವಣಿಗೆಗಾಗಿ ಮಠಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು. ಜನಸಾಮಾನ್ಯರಿಗೆ ಪುರಾಣ ಪ್ರವಚನಗಳ ಮುಖಾಂತರ ಸನ್ಮಾರ್ಗದ ಪಥವನ್ನು ತೋರುವುದು ಆದ್ಯ ಕರ್ತವ್ಯ. ತದನಂತರ ಬಡ ಮಕ್ಕಳಿಗೆ ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹ ಮಾಡುವುದು ಮಠಗಳ ಪರಮ ಕರ್ತವ್ಯ. ತುಮಕೂರಿನಲ್ಲಿಯ ಸಿದ್ಧಗಂಗಾ ಮಠ ಅತ್ಯುತ್ತಮ ಉದಾಹರಣೆ ಎಂದು ನಾವು ಇಲ್ಲಿ ಹೇಳಬಹುದು. ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನಡೆದಾಡುವ ದೇವರು ಎಂದು ಪ್ರಸಿದ್ಧಿಯನ್ನು ಪಡೆದ ಮಹಾನ್ ಶಕ್ತಿ. ಈ ಶಕ್ತಿ ಮಾಡಿರುವ ಕಾರ್ಯ ಅತ್ಯಂತ ಶ್ಲಾಘನೀಯ, ಅಜರಾಮರ. ಬೆಳಗಾವಿ ಜಿಲ್ಲೆಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸುತ್ತಿರುವುದಕ್ಕೆ ಜ್ವಲಂತ ಉದಾಹರಣೆ ಅಂತ ನಾವು ಇಲ್ಲಿ ಹೇಳಬಹುದು. ನಾವೆಲ್ಲರೂ ಭಯ ಭಕ್ತಿಯಿಂದ ಮಠಾಧೀಶರಿಗೆ ತಲೆಬಾಗುತ್ತಾ ಕೃತಜ್ಞತೆ ಸಲ್ಲಿಸಲೇಬೇಕಾದ ಅನೇಕ ಮಠಗಳು ನಮ್ಮ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇರುವುದನ್ನು ಕಾಣುತ್ತೇವೆ. ಹುಬ್ಬಳ್ಳಿಯ ಸಿದ್ಧಾರೂಢರ ಮಠ, 3000 ಮಠ, ರಂಭಾಪುರಿ ಮಠ, ಸುತ್ತೂರು ಮಠ, ಆದಿಚುಂಚನಗಿರಿ ಮಠ, ಕನಕ ಗುರುಪೀಠ, ಸಿರಿಗೆರೆ ತರಳುಬಾಳು ಬೃಹನ್ಮಠ, ಹೀಗೆ ಈ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಅಂತ ಇಲ್ಲಿ ನಾನು ಹೇಳಬಹುದು. ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಅಥಣಿಯಲ್ಲಿಯ ಗಚ್ಚಿನ ಮಠ ಒಂದು ಪವಿತ್ರವಾದ ಮಠ. ಇತ್ತ ಉತ್ತರ ಕರ್ನಾಟಕದ ಕೊನೆಯ ಅಂಚು, ಅತ್ತ ಮಹಾರಾಷ್ಟ್ರದ ಪ್ರಾರಂಭದ ಅಂಚು. ಆ ಒಂದು ಪ್ರದೇಶದಲ್ಲಿ ಅಥಣಿ ಊರು ಉಂಟು. ಅಥಣಿ ಹಾಗೂ ಗಚ್ಚಿನ ಮಠವನ್ನು ಲೋಕ ಪ್ರಸಿದ್ಧಗೊಳಿಸಿದ ಮಹಾನ್ ಸಾಧಕರು ಪರಮ ಪೂಜ್ಯ ಶ್ರೀ ಮುರುಘೇಂದ್ರ ಶಿವಯೋಗಿಗಳು. ಈ ವಿಷಯವನ್ನು ಸಾಹಿತ್ಯ ಸಿಂಚನ ವೇದಿಕೆಯ ಸಾಹಿತ್ಯ ಮಾಲೆಯಲ್ಲಿ ಆರಿಸಿಕೊಳ್ಳಲು ಒಂದು ಬಲವಾದ ಕಾರಣ ಉಂಟು. ನನ್ನ ತಾಯಿ ದಿವಂಗತ ಶ್ರೀಮತಿ ಸುಂದ್ರಮ್ಮ ಮಲ್ಲಪ್ಪ ಸಂಬಣ್ಣವರ್, ಇವರ ತವರೂರು ಅಥಣಿ.
ಬಳ್ಳೊಳ್ಳಿ ಮನೆತನದ ಹೆಣ್ಣು ಮಗಳು ಅವರು. ಸಹಜವಾಗಿ ಅವರು ಗಚ್ಚಿನ ಮಠ ಹಾಗೂ ಶಿವಯೋಗಿಗಳಲ್ಲಿ ಭಕ್ತಿಯನ್ನು ಹೊಂದಿದ್ದರು. ಶಿವಯೋಗಿಗಳು 1921ನೇ ಇಸವಿಯವರೆಗೆ ಜೀವಿಸಿರುವಾಗ ನನ್ನ ತಾಯಿ 1918ರಲ್ಲಿ ಅಥಣಿಯಲ್ಲಿ ಬಳ್ಳೊಳ್ಳಿ ಮನೆತನದಲ್ಲಿ ಜನ್ಮ ತಾಳಿದ್ದಳು. ತನ್ನ 101ನೆಯ ವಯಸ್ಸಿನ ದೀರ್ಘ ಜೀವಿತಾವಧಿಯ ಕೊನೆಯ ಕ್ಷಣ ಅಂದರೆ 23 ಮಾರ್ಚ್ 2020ರವರೆಗೂ ಶಿವಯೋಗಿಗಳ ನಾಮಸ್ಮರಣೆಯನ್ನು ಮಾಡುತ್ತಾ ಕೊನೆಯುಸಿರೆಳೆದಳು. ಶಿವಯೋಗಿಗಳನ್ನು ನೆನೆಯದೆ ಒಂದು ದಿನವನ್ನೂ ಅವಳು ಬಾಳಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಶಿವಯೋಗಿಗಳನ್ನು ಮನಮಂದಿರದಲ್ಲಿ ನಮಿಸಿ ಸ್ಮರಿಸಿ ತನ್ನ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತಾ ಇದ್ಲು. ವಯೋಸಹಜವಾಗಿ ನಿದ್ರಾ ಸಮಯ ಅವಳಿಗೆ ಕಡಿಮೆ ಆಗಿರುವುದರಿಂದ ನಸುಕಿನಲ್ಲಿ ಶಿವಯೋಗಿಗಳ ಚರಿತ್ರೆ ಓದುವುದು, ಅವರ ನಾಮಸ್ಮರಣೆಯನ್ನು ಮಾಡುವುದು, ಈ ರೀತಿಯಾಗಿ ತನ್ನನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನಕ್ಕೆ ಹೊಂದಿಸಿಕೊಂಡಿದ್ದಳು. ಶಿವಯೋಗಿಗಳನ್ನು ನೆನೆಸುತ್ತಾ ಅವಳು ಬಹಳ ಭಾವಪರವಶಳಾಗುತ್ತಿದ್ದಳು. ನಾನೂ ಸಹಿತ ಅವರ ಭಕ್ತಿಯ ಪರಾಕಾಷ್ಠೆಯ ವಾತಾವರಣದಲ್ಲಿ ಬೆಳೆದು ಬಂದಿರುವುದರಿಂದ ಶಿವಯೋಗಿಗಳ ವಾಕ್ಸಿದ್ಧಿಯ ಲೀಲೆಗಳನ್ನು ಅವಳು ನನಗೆ ಹೇಳುತ್ತಿದ್ದುದರಿಂದ ನಾನೂ ಸಹ ಶಿವಯೋಗಿಗಳ ಪರಮ ಭಕ್ತಳಾಗಿದ್ದೇನೆ ಅಂತ ಇಲ್ಲಿ ನಾನು ಹೇಳಬಹುದು. ಶ್ರೀ ಮುರುಘೇಂದ್ರ ಶಿವಯೋಗಿಗಳ ವಿಷಯವನ್ನು ಈ ಕಡೆಯ ಬಹಳಷ್ಟು ಜನರಿಗೆ ತಿಳಿದಿಲ್ಲವಾದ್ದರಿಂದ ಈ ವಿಷಯವನ್ನು ನಾನು ಇಲ್ಲಿ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಕೃಷ್ಣಾ ನದಿ ತೀರದಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಇಂಗಳಗಾವಿ ಗ್ರಾಮ. ಆ ಗ್ರಾಮದಲ್ಲಿ ಶಿವಭಕ್ತ ಸಂಪನ್ನರಾದ ರಾಚಯ್ಯನೆಂಬ ಜಂಗಮರು ಇರುತ್ತಿದ್ದರು. ಅವರ ಮಡದಿ ನೀಲಾಂಬಿಕೆ. ಅವರ ಮಠದಲ್ಲಿ ನಿತ್ಯವೂ ಗುರು, ಲಿಂಗ, ಜಂಗಮ ಆರಾಧನೆ ಹಾಗೂ ದಾಸೋಹ ನಡೆಯುತ್ತಿತ್ತು. ಅವರಿಗೆ 2 ಮಕ್ಕಳಿದ್ದರು. ಆದರೂ ಅವರ ಮನಸ್ಸಿನಲ್ಲಿ ಇನ್ನೊಬ್ಬ ಮಗನನ್ನು ಪಡೆಯಬೇಕೆಂಬ ಆಸೆಯಿತ್ತು ರಾಚಯ್ಯನವರ ಮನಸ್ಸಿನಲ್ಲಿ. ಯಾಕೆ? ಲೋಕೋದ್ಧಾರಗೈವ ಮಗ ಜನಿಸಬೇಕೆಂದು ರಾಚಯ್ಯನವರ ಬಯಕೆಯಾಗಿತ್ತು. ಭಕ್ತಿ ಅವರಿಗೆ ಒಂದು ಕನಸು ಬಿದ್ದಿತ್ತಂತೆ. ಒಬ್ಬ ಜಂಗಮರು ಬಂದು ನಿಮಗೆ ಒಬ್ಬ ಲೋಕೋದ್ಧಾರಗೈವ ಮಗ ನಿಮ್ಮ ಉದರದಲ್ಲಿ ಜನ್ಮ ತಾಳುತ್ತಾನೆ ಅಂತ ದಂಪತಿಗಳಿಗೆ ಹೇಳಿದ್ದರಂತೆ. ಭಕ್ತಿ ಸಂಸ್ಕಾರದಿಂದ ಪುನೀತರಾದ ಶರಣ ದಂಪತಿ ರಾಚಯ್ಯ ಹಾಗೂ ನೀಲಾಂಬಿಕೆ ಇವರಿಗೆ ಕ್ರಿಸ್ತಶಕ 1836ರಲ್ಲಿ ವೈಶಾಖ ಮಾಸದ ನಸುಕಿನ ಜಾವದಲ್ಲಿ 5 ಗಂಟೆಗೆ ಒಂದು
ದಿವ್ಯ ಶಿಶುವಿನ ಜನನವಾಯಿತು. ಆ ಮಗುವಿಗೆ ಗುರುಲಿಂಗಯ್ಯ ಎಂದು ತಂದೆ ತಾಯಿಗಳು ನಾಮಕರಣ ಮಾಡಿದರು. ಆ ಮಗು 4-5 ವರ್ಷಗಳಾಗಿ ಬೆಳೆಯುವ ತನಕ ಅಥಣಿಯ ಗಚ್ಚಿನ ಮಠದ ಮಠಾಧೀಶರಾದ ಶ್ರೀ ಮರುಳಶಂಕರ ಶಿವಯೋಗಿಗಳ ಉಡಿಯಲ್ಲಿ ಗುರುಲಿಂಗಯ್ಯನನ್ನ ತಂದೆ ತಾಯಿಗಳು ಹಾಕಿದರು. ಆಗ ಸ್ವಾಮಿಗಳು ಏನು ಹೇಳುತ್ತಾರೆ, ಜಗತ್ತಿನಲ್ಲಿ ಧನ ಕನಕ ದಾನ ಮಾಡುವುದನ್ನು ಕಂಡಿದ್ದೇವೆ, ಲೋಕದ ಉದ್ಧಾರಕ್ಕಾಗಿ ಮಗನನ್ನು ಹೆತ್ತುಕೊಡುವ ತಂದೆ ತಾಯಿಗಳನ್ನು ನಾವು ನೋಡಿಲ್ಲ, ನೀವೇ ಧನ್ಯರು ಎಂದು ಪೂಜ್ಯ ಗುರುಶಾಂತ ಸ್ವಾಮಿಗಳು ಹೇಳಿ ಗುರುಲಿಂಗಯ್ಯನವರನ್ನು ಸ್ವೀಕರಿಸಿದರು. ಆವಾಗ ಶ್ರೀ ಮರುಳಶಂಕರ ಸ್ವಾಮಿಗಳು ಗುರುಲಿಂಗಯ್ಯನವರ ವಿದ್ಯಾಭ್ಯಾಸಕ್ಕಾಗಿ ತೇಲ್ಸಂಗ್ ಎಂಬಂತಹ ಹಳ್ಳಿಗೆ ಕಳುಹಿಸಿಕೊಡುತ್ತಾರೆ. ಶ್ರೀ ಶಿವಬಸವಲಿಂಗ ದೇವರ ಹತ್ತಿರ ಸ್ವಾಮಿಗಳು ಗುರುಲಿಂಗಯ್ಯನನ್ನ ಕಳುಹಿಸಿಕೊಟ್ಟರು. ಶಿವಬಸವ ಸ್ವಾಮಿಗಳು ಗುರುಲಿಂಗಯ್ಯನಿಗೆ ವಿದ್ಯೆಯನ್ನು ನೀಡಲು ತುಂಬ ಸಂತಸಗೊಂಡರು. ಆದರೆ ತಮಗಿರುವ ಸೋಂಕು ಕಾಯಿಲೆ ಆ ಮಗುವಿಗೆ ತಟ್ಟಬಾರದು ಎನ್ನುವಂತಹ ಒಂದು ಕಾಳಜಿ ಅವರ ಮನಸ್ಸಿನಲ್ಲಿತ್ತು. ಅವರು ಗುರುಲಿಂಗಯ್ಯನಿಗೆ ಶಿಕ್ಷಣ ನೀಡಲು ಹಿಂದೇಟು ಹಾಕತೊಡಗಿದರು. ಆಗ ಗುರುಲಿಂಗಯ್ಯ ಹೇಳುತ್ತಾರೆ, ಗುರುವಿನ ಅಪ್ಪಣೆಯಂತೆ ನಾನು ವಿದ್ಯೆಯನ್ನು ಪಡೆಯುತ್ತೇನೆ. ನಿಮ್ಮ ಈ ಸೋಂಕು ಕಾಯಿಲೆಯ ಬಗ್ಗೆ ನೀವು ಯಾವುದೇ ಚಿಂತೆಯನ್ನು ಮಾಡಬೇಡಿರಿ ಅಂತ ದೃಢ ನಿರ್ಧಾರವನ್ನು ತಿಳಿಸಿದಾಗ ಶಿವಬಸವ ಸ್ವಾಮಿಗಳು ಅವರಿಗೆ ವಿದ್ಯೆಯನ್ನು ಕೊಡಲು ಶುರು ಮಾಡುತ್ತಾರೆ. ಅಂದರೆ ವಿದ್ಯೆಯನ್ನು ಧಾರೆಯೆರೆಯ ತೊಡಗುತ್ತಾರೆ. ಗುರುಲಿಂಗಯ್ಯ ಗುರುಗಳ ಆರೋಗ್ಯದ ಸ್ಥಿತಿಯನ್ನು ನೋಡಿ ಮಮ್ಮಲ ಮರುಗ್ತಾ ಇರ್ತಾನೆ ಮನಸ್ಸಿನಲ್ಲಿ. ಗುರುಗಳಿಗೆ ಸ್ನಾನ, ಪೂಜೆ, ಪ್ರಸಾದ ಮಾಡಿಸುತ್ತಾ ಅವರ ಬಟ್ಟೆಗಳನ್ನು ಮಡಿ ಮಾಡುತ್ತಾ ಭಕ್ತಿಯಿಂದ ಸೇವೆ ಸಲ್ಲಿಸಲು ಪ್ರಾರಂಭಿಸುತ್ತಾನೆ. ಗುರುಗಳ ಮೈಮೇಲೆ ಇರುವ ವ್ರಣಗಳು ಮಾಯವಾಗಿ ಉದುರಿದ ಬೆರಳುಗಳು, ಮೊಂಡಾದ ಮೂಗು ಮತ್ತೆ ಬೆಳೆಯಲು ಪ್ರಾರಂಭವಾಗುತ್ತವೆ ಶಿವಬಸವ ಸ್ವಾಮಿಗಳ ಮುಖದ ಮೇಲೆ ಮತ್ತು ಅವರ ಶರೀರದ ಮೇಲೆ. ಗುರುಗಳು ಮೊದಲಿನಂತಾಗುತ್ತಾರೆ. ಶಿವಬಸವ ಸ್ವಾಮಿಗಳಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಯಾವುದೇ ಔಷಧೋಪಚಾರಗಳಿಂದಲೂ ನಿವಾರಣೆಯಾಗದ ಮಹಾರೋಗವು ಬರೀ ಗುರುಲಿಂಗಯ್ಯನ ಹಸ್ತಸ್ಪರ್ಶದಿಂದ ತಾವು ರೋಗಮುಕ್ತರಾಗಿದ್ದು ಅವರಿಗೆ ಬಹಳ ಸಂತಸವನ್ನು ತರ್ತಾ ಇದೆ. ಆಗ ಶಿವಬಸವ ಸ್ವಾಮಿಗಳು ಹೇಳ್ತಾರೆ, ಈತ ಭವರೋಗದ ವೈದ್ಯ, ಮರ್ತ್ಯದ ಮಾನವರನ್ನು ಉದ್ಧರಿಸಲೆಂದು ಬಂದಂತಹ ಪಾವನ ಮೂರ್ತಿ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ಯಾವ ತೆರನಾದಂತಹ ಒಂದು ಶಕ್ತಿ ದೈವದತ್ತವಾಗಿ ಬಂದಿತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಶಿವಬಸವ ಸ್ವಾಮಿಗಳಿಂದ ವಿದ್ಯೆಯನ್ನು ಪಡೆದ ನಂತರ ಗುರುಲಿಂಗಯ್ಯನವರು ಅಥಣಿಗೆ ಆಗಮಿಸುತ್ತಾರೆ. ಆ ಸಮಯದಲ್ಲಿ ಸಂಸ್ಕೃತ ಭಾಷೆಯ ಕಲಿಕೆ ಕಡ್ಡಾಯವಾಗಿದ್ದರಿಂದ ಗುರುಲಿಂಗಯ್ಯನವರು ಅಮರ ಶಬ್ದ ಮತ್ತು ಶಿವಸ್ತೋತ್ರಗಳನ್ನು ಹಾಗೂ 1844ರಿಂದ 1852ರವರೆಗೆ
ಹಾಗೂ ಶಾಸ್ತ್ರ ಅಧ್ಯಯನ ಮಾಡುತ್ತಾರೆ. ಅಥಣಿಯ ಗುರುಶಾಂತ ಯೋಗಿಗಳಿಂದ ಷಟ್ಸ್ಥಲ ಬ್ರಹ್ಮೋಪದೇಶ ಪಡೆದು ಗುರುಲಿಂಗಾರ್ಯನೆಂಬ ಅಭಿದಾನ ಪಡೆಯುತ್ತಾರೆ. ಗುರುಲಿಂಗಯ್ಯ ಇರುವಂತಹದ್ದು ಗುರುಲಿಂಗಾರ್ಯ ಅನ್ನುವಂತಹ, ಯಾಕೆಂದರೆ ಅವರು ದೀಕ್ಷೆಯನ್ನು ಪಡೆದದ್ದಕ್ಕೋಸ್ಕರ, ಬ್ರಹ್ಮೋಪದೇಶವನ್ನು ಪಡೆದದ್ದಕ್ಕೆ ಗುರುಲಿಂಗಾರ್ಯನೆಂದು ಅಭಿದಾನವನ್ನು ಪಡಿತಾರೆ. ನಂತರ ಮುರುಘೇಶ ಅಥವಾ ಮುರುಘೇಂದ್ರ ನಾಮದಿಂದ ಲೋಕ ಪ್ರಖ್ಯಾತಿಯನ್ನು ಪಡೆದರು. ಪ್ರತಿನಿತ್ಯ ಶಿವಯೋಗ ಸಾಧನೆ ಮಾಡತೊಡಗಿದರು. ಪರಮಾರ್ಥ ಪ್ರಪಂಚದಲ್ಲಿ ಅವಶ್ಯಕವಾದ ಧ್ಯಾನ ಸಾಧನೆಗೆ ಪೂರಕವಾದ ಸ್ವನಿಯಂತ್ರಣ ಹಾಗೂ ಏಕಾಗ್ರತೆಯ ಸಾಧನೆಯನ್ನು ಶ್ರೀ ಮುರುಘೇಂದ್ರ ಶಿವಯೋಗಿಗಳು ಮಾಡತೊಡಗಿದರು. 20 ವರ್ಷಗಳ ಕಾಲ ಏಕಾಂತ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಮರುಳಶಂಕರ ಸ್ವಾಮಿಗಳು ಮತ್ತು ಗುರುಶಾಂತ ಸ್ವಾಮಿಗಳು ಗುರುಲಿಂಗಯ್ಯನಿಗೆ ನಿರಾಭಾರಿ ಜಂಗಮ ದೀಕ್ಷೆಯನ್ನು ಕೊಡಿಸುತ್ತಾರೆ ಹಾಗೂ ಮುರುಘೇಂದ್ರನೆಂದು ನಾಮಕರಣ ಮಾಡ್ತಾರೆ. 20 ವಯಸ್ಸು ತುಂಬುತ್ತಿರುವಾಗ ಶ್ರೀ ಮುರುಘೇಂದ್ರ ಸ್ವಾಮಿಗಳು ತಮ್ಮ ದೀಕ್ಷಾ ಗುರುಗಳಾದ ಗುರುಶಾಂತ ಸ್ವಾಮಿಗಳಲ್ಲಿ ತನಗೆ ಸನ್ಯಾಸ ದೀಕ್ಷೆ ಕರುಣಿಸಬೇಕೆಂದು ಬೇಡಿದಾಗ, ಸನ್ಯಾಸಿಯಾಗಿ ದೇಶಾಟನೆ ಮಾಡುವಾಗ ಅರಿಷಡ್ವರ್ಗಗಳ ಜಾಲಕ್ಕೆ ಬೀಳುವ ಪ್ರಸಂಗಗಳು ಬರಬಹುದು ಎಂದು ಗುರುಗಳು ಅವರಿಗೆ ಎಚ್ಚರಿಸುತ್ತಾರೆ. ಕಾರಣ ಮಠದಲ್ಲಿಯೇ ಇದ್ದು ವಿರಾಗಿಯಾಗಿ ಬಾಳಬೇಕೆಂಬ ಸಲಹೆ ನೀಡುತ್ತಾರೆ. ಶಿವಯೋಗಿಗಳು ಯಾರಿಗೂ ಉದ್ದಟತನದ ಉತ್ತರವನ್ನು ಕೊಡುತ್ತಿರಲಿಲ್ಲ. ಯಾಕೆಂದರೆ ಅವರು ಗುರುಗಳಿಗೆ ಯಾವ ಮಾತುಗಳನ್ನು ಹೇಳಿದರು ಅನ್ನೋದನ್ನು ನಾವು ಇಲ್ಲಿ ನೋಡಿದಾಗ ಗೊತ್ತಾಗತ್ತೆ. ನಾನು ಗಾಳಿಪಟ, ಅದರ ಸೂತ್ರ ತಮ್ಮ ಕೈಲಿದೆ ಎಂದು ಇಷ್ಟೇ ಹೇಳ್ತಾರೆ. ಅವರು ಯಾವುದೇ ಒಂದು ಉತ್ತರವನ್ನು ಕೊಡೋದಿಲ್ಲ. ಆಗ ಅವರಲ್ಲಿ ದೇಶ ಪರ್ಯಟನೆ ಮಾಡಬೇಕು, ಅನುಭವವನ್ನು ಪಡೆಯಬೇಕು ಅನ್ನುವಂತಹ ಉತ್ಕಟ ಇಚ್ಛೆ ಇರುವುದನ್ನು ಗುರುಗಳು ಅರ್ಥ ಮಾಡಿಕೊಂಡು ದೇಶ ಪರ್ಯಟನೆಗೆ ಅವಕಾಶ ಮಾಡಿಕೊಡುತ್ತಾರೆ. ಒಂದು ಮಾತನ್ನು ಅವರಿಗೆ ಹೇಳಿ ಕಳಿಸ್ತಾರೆ. ದೇಶ ಪರ್ಯಟನೆ ಸಾಕೆನಿಸಿದಾಗ ಮರಳಿ ಅಥಣಿಗೆ ಬರಬೇಕು ಅಂತ ಗುರುಗಳು ಕಟ್ಟಪ್ಪಣೆ ಮಾಡ್ತಾರೆ. ಮುರುಘೇಂದ್ರ ದೇವರು ಚರಜಂಗಮನಾಗಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ಸಂಚರಿಸುತ್ತಾ ಸಾಗುತ್ತಾರೆ. ಚರಜಂಗಮನಾಗಿ, ಸ್ಥಿರಜಂಗಮ ಚರಜಂಗಮ ಅಂದರೆ ಆ ಜಂಗಮರು ಯಾವಾಗ ಪರ್ಯಟನೆ ಮಾಡ್ತಾರೋ ಆವಾಗ ನಾವು ಅವ್ರಿಗೆ ಏನು ಹೇಳ್ತೇವೆ, ಚರಜಂಗಮ ಅಂತ. ಚರಜಂಗಮನಾಗಿ ಹಳ್ಳಿಗೆ ಏಕರಾತ್ರಿ ಅಂದರೆ ಹಳ್ಳಿಗಳು ಚಿಕ್ಕವಿರ್ತಾವಂತ ಹೇಳಿ ಒಂದು ರಾತ್ರಿ, ಪಟ್ಟಣದಲ್ಲಿ ಪಂಚರಾತ್ರಿ, ಪಟ್ಟಣಗಳು ದೊಡ್ಡವಿರುತ್ತವೆ ಅಂತ 5 ರಾತ್ರಿಗಳನ್ನು ವಾಸ್ತವ್ಯ ಹೂಡಿ ಅಲ್ಲಿ ಜನರ ಜೊತೆ ಬೆರೀತಾರೆ. ಕಾನನದಲ್ಲಿ ಸಾಗುವಾಗ ಅಂದರೆ ಅರಣ್ಯದಲ್ಲಿ ಸಾಗುವಾಗ ಯಾವ ರೀತಿಯಾದಂತಹ ವನ ಪ್ರಾಣಿಗಳನ್ನು ಅವರು ಎದುರಿಸ್ತಾರೆ. ಒಂದು ಹುಲಿ ಬರ್ತದೆ. ಹುಲಿ ಬಂದು ಹುಲಿ ಏನು ಮಾಡುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಆದರೆ ಅದು ದೂರದಲ್ಲಿ ನಿಂತು ಈ ತೇಜಸ್ವಿ ವ್ಯಕ್ತಿಯನ್ನು ನೋಡಿ ಅಲ್ಲಿಂದಲೇ ಅವರಿಗೆ ನಮಸ್ಕರಿಸಿ ಹೋಗ್ಬಿಡ್ತದೆ. ಅವರು ಒಂದು ಉತ್ತತ್ತಿಯನ್ನು ಸಮೇತ ಅದಕ್ಕೆ ತಮ್ಮ ಜೋಳಿಗೆಯಿಂದ ತೆಗೆದು ಅಲ್ಲಿ ಹಾಕ್ತಾರೆ.
ಇಲ್ಲಿ ಅವರಲ್ಲಿರುವಂತಹ ಶಕ್ತಿಯ ಅರ್ಥ ನಮಗಾಗತ್ತೆ. ಅದೇ ರೀತಿಯಾಗಿ ಹಾವುಗಳು, ಈ ಪ್ರಾಣಿಗಳೆಲ್ಲ ಇಂಥವು ಭೇಟಿಯಾದರೂ ಅವರು ಯಾವುದೇ ರೀತಿಯಾದಂತಹ ಅನಾಹುತ ಅವರ ಜೀವನದಲ್ಲಿ ನಡೆಯೋದಿಲ್ಲ. ಇದಕ್ಕೆ ಕಾರಣ ತನ್ನ ಸಾತ್ವಿಕ ಶಕ್ತಿಯಿಂದ ಅದನ್ನೆಲ್ಲ ಜಯಿಸುತ್ತಾ ಲೋಕಾನುಭವ ಪಡೆಯುತ್ತಾರೆ ಶಿವಯೋಗಿಗಳು. ಯಾವ ಯಾವ ಊರುಗಳಿಗೆ ಇವರು ಹೋಗುತ್ತಾರೆ ಎನ್ನುವಂತಹ ಒಂದು ವಿಷಯವನ್ನು ವಿಚಾರ ಮಾಡಿದಾಗ ಸೋಲಾಪುರ್, ಶ್ರೀಶೈಲ, ಉಳವಿ, ಬನವಾಸಿ, ಬಳ್ಳಿಗಾವಿ, ಉಡುತಡಿ, ಚಿತ್ರದುರ್ಗ, ಶಂಭುಲಿಂಗನ ಬೆಟ್ಟ, ಕೂಡಲ ಸಂಗಮ, ಹಂಪಿ, ಬಸವ ಕಲ್ಯಾಣ, ಗುಡ್ಡಾಪುರ ಮುಂತಾದ ಕ್ಷೇತ್ರಗಳಿಗೆ ಅವರು ಭೇಟಿ ನೀಡುತ್ತಾರೆ. ಹೋಗುವಾಗ ಮುರುಘೇಂದ್ರ ದೇವರು, ಮರಳಿ ಬರುವಾಗ ಮುರುಘೇಂದ್ರ ಶಿವಯೋಗಿಗಳು. ಮುರುಘೇಂದ್ರ ಶಿವಯೋಗಿಗಳು ಅಥಣಿಯ ಗಚ್ಚಿನ ಮಠಕ್ಕೆ ಬಂದ ನಂತರ ಶ್ರೀ ಚನ್ನಬಸವ ಸ್ವಾಮಿಗಳು ಮಠದಲ್ಲಿಯೇ ಉಳಿದು ಶಿವಯೋಗವನ್ನು ಸಾಧಿಸುತ್ತಾ ಅಂತರ್ಮುಖಿ ಸಾಧನೆ ಮಾಡುತ್ತಾ ನೆಲೆ ನಿಲ್ಲಬೇಕೆಂದು ಆದೇಶಿಸುತ್ತಾರೆ. ಗಚ್ಚಿನ ಮಠದ ಅಧಿಕಾರವನ್ನು ಸ್ವೀಕರಿಸಲು ಶ್ರೀ ಚನ್ನಬಸವ ಸ್ವಾಮಿಗಳು ಶಿವಯೋಗಿಗಳೇ ಹೇಳಿದಾಗ ಅವರು ಅದನ್ನು ತಿರಸ್ಕರಿಸ್ತಾರೆ. ನಮ್ಮ ತಾಯಿ ಹೇಳ್ತಾ ಇದ್ಲು, ಅವರು ಊರಿನ ಜನ, ಸ್ವಾಮಿಗಳಿಗಂತರೂ ಅವರು ನಾನು ಮಠದ ಅಧಿಕಾರವನ್ನು ವಹಿಸೋದಿಲ್ಲ, ನನಗೆ ಅಧಿಕಾರ ಬೇಡ ಅಂತ ಹೇಳಿದಾಗ ಊರಿನ ಜನ ಎಲ್ಲ ಮರುದಿವಸ ಬರಬೇಕು, ಅವರಲ್ಲಿ ಕೇಳಿಕೊಳ್ಳಬೇಕು, ಅವರ ಪಾದಗಳ ಮೇಲೆ ಬಿದ್ದು ಇಲ್ಲಪ್ಪ ನೀವು ಅಧಿಕಾರವನ್ನು ವಹಿಸ್ಕೊಳ್ರಿ ಗಚ್ಚಿನ ಮಠದ್ದು ಅಂತ ಹೇಳಬೇಕು ಅನ್ನುವಂತಹ ವಿಷಯ ಅವರ ಕಿವಿಗೆ ಬಿದ್ದಾಗ ಅವರು ಮಠವನ್ನೇ ಬಿಟ್ಟು ಅರಣ್ಯಕ್ಕೆ ಹೋದರು ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು. ಬುಕ್ಕಲ್ಲಿ ಓದಿರಬೇಕು. ಅದಕ್ಕೆ ಆವಾಗ ಮತ್ತೆ ಅವರಿಗೂ ಹೋಗಿ ಅವರಿದ್ದಲ್ಲಿಗೆ ಹೋಗಿ ಜನ ಎಲ್ಲ ಅವರನ್ನು ವಾಪಸ್ಸು ಗಚ್ಚಿನ ಮಠಕ್ಕೆ ಕರೆದುಕೊಂಡು ಬಂದು ನೀವು ಅಧಿಕಾರವನ್ನು ವಹಿಸ್ಕೊಳ್ಳೋದು ಬೇಡ ಅಲ್ಲ, ಆದರೆ ಮಠದಲ್ಲಿಯೇ ತಾವು ವಾಸ್ತವ್ಯ ಇರಬೇಕು, ಕಾಯಮ್ಮಾಗಿ ಇಲ್ಲಿಯೇ ನೀವು ಇರಬೇಕು ಅನ್ನುವಂಥ ವಿಷಯವನ್ನು ಅವರು ಹೇಳಿದಾಗ ಅವರು ಅದಕ್ಕೆ ಒಪ್ಕೊಳ್ತಾರೆ. ತಾವು ಅಧಿಕಾರವನ್ನು ಸ್ವೀಕರಿಸೋದನ್ನು ಬಿಟ್ಟು ಸಿದ್ಧಲಿಂಗ ಸ್ವಾಮಿಗಳಿಗೆ ವಹಿಸಿಕೊಡ್ತಾರೆ ಶಿವಯೋಗಿಗಳು. ಅವರು ಏನು ಮಾಡ್ತಾ ಇದ್ರು, ಅವರ ದಿನಚರಿ ಯಾವ ರೀತಿಯಾಗಿ ಇತ್ತು ಅಂದರೆ, ಲಿಂಗ ಪೂಜಾ ಲೋಲರಾಗಿ, ವೈರಾಗ್ಯ ನಿಧಿಯಾಗಿ, ಲೋಕೋದ್ಧಾರದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ನಿರ್ಲಿಪ್ತರಾಗಿ ಉಳಿತಾರವರು. ಅವರ ನಿರ್ಲಿಪ್ತತೆ ಮತ್ತು ಅಗಾಧವಾದ ಸಹಜತೆ ಜಗತ್ತಿಗೆ ಅಮೋಘವಾದ ಕೊಡುಗೆಯನ್ನು ನೀಡಿತು ಅಂತ ನಾವು ಇಲ್ಲಿ ಹೇಳಬಹುದು. ಶಿವಯೋಗಿಗಳು 1882ರಿಂದ ಗಚ್ಚಿನ ಮಠದಲ್ಲಿಯೇ ನೆಲೆ ನಿಂತು ಪ್ರತಿನಿತ್ಯ ನಸುಕಿನಲ್ಲಿ 4 ಗಂಟೆಗೆ ಎದ್ದು ಶಿವನಾಮಸ್ಮರಣೆ ಮಾಡುತ್ತಾ ಶಿವಯೋಗ ಮಂಟಪ ಹಾಗೂ ಸುತ್ತಲಿನ ಜಾಗವನ್ನು ಕಸಗೂಡಿಸುತ್ತಿದ್ದರು ಅಂತ ಉಲ್ಲೇಖ ಇದೆ. ಅಂದರೆ ನಾನು ಸ್ವಾಮೀಜಿ ಯಾಕೆ ನಾನು ಇಂತಹ ಕೆಲಸ ಮಾಡಬೇಕು ಅನ್ನುವಂತಹ ತಾರತಮ್ಯವನ್ನು ಅವರು ಎಂದಿಗೂ ಮನಸ್ಸಿನಲ್ಲಿ ಬೆಳೆಸಿಕೊಳ್ಳಲಿಲ್ಲ. ತಾವೇ ಸ್ವತಃ ಕಸಗೂಡಿಸಿ ಊರ ಹೊರಗಡೆ ಇದ್ದ ಬಾವಿಗೆ ಹೋಗಿ ನೀರನ್ನು ತಾವೇ ತೊಳೆದುಕೊಳ್ಳುತ್ತಿದ್ದರು. ಲಿಂಗ ಪೂಜೆ, ವಚನ ಪಾರಾಯಣ, ಮೌನಾಚರಣೆಯನ್ನು ಮಾಡ್ತಾ ಇದ್ರು. ವಚನಗಳು 12ನೇ ಶತಮಾನದ ವಚನಗಳ ಪಾರಾಯಣ ಮಾಡಲು ಹೇಳಿ ತಾವು ಮಾತ್ರ ಮೌನಾಚರಣೆ ಮಾಡಿ ಆ ವಚನಗಳ ಸವಿಯನ್ನು ಸವಿತಾ ಇದ್ರು. ಯಾರಿಗೂ ಭಾರವಾಗದೆ ಸ್ವಕಾರ್ಯಗಳನ್ನು ಸ್ವತಃ
ಮಾಡುತ್ತಿದ್ದರು ಶಿವಯೋಗಿಗಳು. ಇವರು ಯಾರ ಸಮಕಾಲೀನರು ಎಂದು ನಾವು ವಿಚಾರ ಮಾಡಿದರೆ ಹುಬ್ಬಳ್ಳಿಯ ಸಿದ್ಧಾರೂಢರು, ನವಲಗುಂದದ ನಾಗಲಿಂಗಜ್ಜನವರು, ಗರಗದ ಮಡಿವಾಳಪ್ಪನವರು, ಸಂತ ಶಿಶುನಾಳ ಶರೀಫ, ಬಂಥನಾಳದ ಸಂಗನಬಸವ ಸ್ವಾಮಿಗಳು, ಬೀಳೂರು ಅಪ್ಪಗಳು ಮುಂತಾದ ಸಿದ್ಧ ಸಾಧಕರ ಸಮಕಾಲೀನರಿವರು. ಇವರ ವಾಕ್ಸಿದ್ಧಿ ಹಾಗೂ ಮನೋಸಿದ್ಧಿಗಳನ್ನು ಸಮಕಾಲೀನ ಜನರು ಅಪಾರವಾಗಿ ಗೌರವಿಸ್ತಾ ಇದ್ರು. ಅಂದರೆ ಇವರ ಮಾತಿನಲ್ಲಿ ಒಂದು ಏನು ಸಿದ್ಧಿಯನ್ನು ಪಡೆದಿದ್ರು, ಆ ವಾಕ್ಸಿದ್ಧಿ ಹಾಗೂ ಮನೋಸಿದ್ಧಿ, ಮನಸ್ಸಿನಲ್ಲಿಯೇ ಇವರು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ, ಎದುರಿಗಿನ ವ್ಯಕ್ತಿಯ ಬಗ್ಗೆ ವಿಚಾರ ಮಾಡುವಂತಹ ಶಕ್ತಿ ಹಾಗೂ ಮನಸ್ಸಿನಲ್ಲಿಯೇ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಈ ವ್ಯಕ್ತಿ ಮಾಡ್ತಾನೆ ಅನ್ನುವಂತಹ ಒಂದು ಸಿದ್ಧಿ ಅವರಿಗೆ ಇತ್ತು. ಅದನ್ನು ಅವರ ಸಮಕಾಲೀನರು ಬಹಳ ಗೌರವವನ್ನು ನೀಡ್ತಾ ಇದ್ರು. ಶಿವಯೋಗಾನುಸಂಧಾನದಿಂದ ನೂರಾರು ಶಿಷ್ಯರನ್ನ, ಸಹಸ್ರಾರು ಭಕ್ತರನ್ನ ತಮ್ಮತ್ತ ಸೂಜಿಗಲ್ಲಿನಂತೆ ಸೆಳೆದುಕೊಂಡ ಮಹಾಮಹಿಮ ಸಾಧಕರು ಅಥಣಿಯ ಶಿವಯೋಗಿಗಳು ಅಂತ ನಾವು ಇಲ್ಲಿ ಹೇಳಬಹುದು. ಶಿವಯೋಗಿಗಳಿಗೆ ಮಹಾತ್ಮ ಬಸವಣ್ಣನವರು ಹಾಗೂ ವಚನ ಸಾಹಿತ್ಯ ಎಂದರೆ ಬಲು ಪ್ರೀತಿ, ಪಂಚಪ್ರಾಣ. ಅವರಲ್ಲಿರುವಂತಹ ವಾಕ್ಸಿದ್ಧಿ, ಪರಮಶಕ್ತಿ ಶಿವಯೋಗಿಗಳಿಗೆ ದೈವದತ್ತವಾಗಿ ಬಂದದ್ದು ಎಂದು ನಾವಿಲ್ಲಿ ಹೇಳಬಹುದು. ಅವರಾಡಿದ ಮಾತುಗಳು ಸಿದ್ಧಿಯಾಗುತ್ತಾ ಹೋಗಿರೋದನ್ನು ನಾವು ಹಲವು ಉದಾಹರಣೆಗಳಿಂದ ಇಲ್ಲಿ ತಿಳಿದುಕೊಳ್ಬಹುದು. ಕೆಲವು ಉದಾಹರಣೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಅವರು ಯಾವುದೇ ರೀತಿಯಾದ ಲೀಲೆಗಳನ್ನು ಮಾಡಲಿಲ್ಲ, ಯಾವುದೇ ಜನರಿಗೆ ತನ್ನಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂತ ಅವರು ತೋರಿಸಲಿಲ್ಲ. ಅದು ಸಹಜವಾಗಿ ಅವರ ತಪಸ್ಸಾಧನೆಯಿಂದ ಸಾಧಿಸಿದಂತಹ ಒಂದು ಸಿದ್ಧಿಯಾಗಿತ್ತು ಇದು. ಈಗ ಕೆಲವು ಉದಾಹರಣೆಗಳನ್ನು ನಾನು ಇಲ್ಲಿ ಹೇಳಿ ಬಯಸ್ತೇನೆ. ಮುದೇನೂರಿನ ಹಿರೇಮಠದ ಅಧಿಕಾರಿಗಳು ವಾಗೀಶರು 1908ರಲ್ಲಿ ಅಥಣಿಯ ಗಚ್ಚಿನ ಮಠದಲ್ಲಿ ಪ್ರಾರಂಭವಾದಂತಹ ಸಂಸ್ಕೃತ ಪಾಠಶಾಲೆಯಲ್ಲಿ ವಾಗೀಶರು ಶಿಷ್ಯರಾಗಿ ಬಂದಿರ್ತಾರೆ. ಒಂದು ದಿನ ಪತ್ರೆ ಮರವನ್ನೇರಿ ಪತ್ರೆ ಎತ್ತುತ್ತಿರುವಂತಹ ಸಂದರ್ಭ, ವಾಗೀಶರ ಕೈಯಿಂದ ಜಾರಿದಂತಹ ಬಿಲ್ವದಳ ಮರದ ಕೆಳಗಡೆ ಹೋಗ್ತಾ ಇರುವಂತಹ ಶಿವಪೂಜಾಗ್ರಹಕ್ಕೆ ಹೋಗ್ತಾ ಇರುವ ಶಿವಯೋಗಿಗಳ ಶಿರದ ಮೇಲೆ ಬೀಳ್ತದೆ. ತಟ್ಟನೆ ಶಿವಯೋಗಿಗಳು ತಲೆಯನ್ನೆತ್ತಿ ಮಾತು ಹೇಳ್ತಾರೆ, ಮುದೇನೂರಪ್ಪನವರೇ, ನಿಮ್ಮ ಕರದೊಳಗಿನ ಪತ್ರಿಯು ನನ್ನ ಶಿರದ ಮೇಲೆ ಬಿದ್ದು ಬಿಟ್ಟಿದೆ. ಅದು ಪರ್ವತದಷ್ಟು ಭಾರ ಎನಿಸುತ್ತಿದೆ. ನಿನ್ನ ಸೇವೆ ಮತ್ತು ಗುರುಭಕ್ತಿ ಅಚಲವಾದುದು. ಕೆಲವೇ ದಿನಗಳಲ್ಲಿ ಸುಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀಶೈಲ ಪರ್ವತಕ್ಕೆ ಒಡೆಯನಾಗುವ ಶಿವ ಸಮಯ ನಿನಗೆ ಪ್ರಾಪ್ತವಾಗಲಿದೆ. ನಿನಗೆ ಮಂಗಳವಾಗಲಿ. ನೋಡಿ, ಮೊದಲೇ ಹೇಳಿಬಿಡ್ತಾ ಇದ್ರು ಅವರು. ಆ ಬಿಲ್ವದಳ ಪತ್ರೆ ನನ್ನ ತಲೆಯ ಮೇಲೆ ಬಿದ್ದಾಗ ಪರ್ವತದಷ್ಟು ಭಾರವಾಗಿದೆ ಎಂದು ನನಗೆ ಅನಿಸಿತು. ಅದಕ್ಕೆ ನೀನು ಶ್ರೀಶೈಲ ಪರ್ವತಕ್ಕೆ ಒಡೆಯನಾಗುವೆ ಎನ್ನುವಂತಹ ಮಾತನ್ನು ಅವರು ಹೇಳಿದರು. ವಾಗೀಶರು ಮುಂದೆ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ 1008 ಜಗದ್ಗುರು ಶ್ರೀ ವಾಗೀಶ ಪಂಡಿತಾರಾಧ್ಯರೆಂದು ಪ್ರಖ್ಯಾತಿ ಪಡೆಯುತ್ತಾರೆ. ನೋಡಿ, ಇಲ್ಲಿ ಶಿವಯೋಗಿಗಳ ವಾಕ್ಸಿದ್ಧಿ ಆಗಿಬಿಡ್ತು.
ವಾಗೀಶರು ಅಲ್ಲಿ ಒಂದು ಪಂಡಿತಾರಾಧ್ಯ ಎನ್ನುವಂತಹ ಒಂದು ಪದವಿಯನ್ನು ಪಡೆದು ಅಲ್ಲಿಯ ಜಗದ್ಗುರುಗಳಾಗ್ತಾರೆ ಇವರು. ಶಿವಯೋಗಿಗಳು ಪಂಚಾಂಗ, ಭವಿಷ್ಯ ಇತ್ಯಾದಿ ರಮಾಲ ಶಾಸ್ತ್ರಿಗಳಲ್ಲಿ ಪರಿಣಿತರಲ್ಲ, ಅದು ಅವರಿಗೆ ಅಗತ್ಯವೂ ಇರಲಿಲ್ಲ. ಸಂದರ್ಭವನ್ನು ಅವಲೋಕಿಸುವ ಶಕ್ತಿ ಅವರಿಗಿತ್ತು. ಅದರೊಟ್ಟಿಗೆ ಅಭಿವ್ಯಕ್ತಿಸುವ ಧೀಶಕ್ತಿ ಶಿವಯೋಗಿಗಳಿಗೆ ಒಲಿದು ಬಂದಿತ್ತು. ಧೀಶಕ್ತಿ ಎಲ್ಲರಲ್ಲೂ ಪ್ರತಿಭೆ ಇರುತ್ತದೆ, ಅದನ್ನು ಬೆಳಕಿಗೆ ತರುವ ಪ್ರಾಮಾಣಿಕ ಪ್ರಯತ್ನ ಶಿವಯೋಗಿಗಳು ಮಾಡ್ತಾ ಇದ್ರು. ಅವರಿಗೆ ಪಂಚಪರುಷಗಳು ಸಿದ್ಧಿಸಿದ್ವು. ಆ ಪಂಚಪರುಷಗಳು ಯಾವುವು? ನೇತ್ರಪರುಷ, ಹಸ್ತಪರುಷ, ವಾಕ್ಪರುಷ, ನಡೆಪರುಷ ಮತ್ತು ಪಾದಪರುಷ. ಅಂದರೆ ಆ ರೀತಿಯಾದಂತಹ ಶಕ್ತಿ. ಪರುಷ ಅಂದರೆ ಇಲ್ಲಿ ಶಕ್ತಿ. ನೇತ್ರಪರುಷ, ಈಗ ನಾನು ಈಗ ಒಂದೆರಡು ಉದಾಹರಣೆಗಳನ್ನು ಹೇಳಿದೆ. ಹುಲಿ ಅವರನ್ನು ನೋಡಿ ಅವರಿಗೆ ನಮಸ್ಕರಿಸಿ, ಅಂದರೆ ತಲೆ ಬಾಗಿ ಅಲ್ಲಿಂದ ಹೊರಟು ಹೋಯ್ತು. ಅವರನ್ನು ತಿನ್ಬೋದಾಗಿತ್ತಲ್ಲ? ಇಲ್ಲ. ನೇತ್ರಪರುಷ. ಹಸ್ತಪರುಷ, ಅವರ ಗುರುಗಳಿಗೆ ಅವರು ಸೇವೆಯನ್ನು ಸಲ್ಲಿಸಿದರು. ನನ್ನ ಗುರುವಿಗೆ ಏನು ಈ ಒಂದು ಕಾಯಿಲೆ ಆಗಿದೆಯೋ ಆ ಕಾಯಿಲೆ ನಿವಾರಣೆಯಾಗಿ ನನ್ನ ಗುರುಗಳು ಒಳ್ಳೆಯ ಆರೋಗ್ಯವನ್ನು ಹೊಂದಬೇಕು ಅನ್ನುವಂತಹ ಒಂದು ಸೇವಾ ಮನೋಭಾವದಿಂದ ಗುರುಗಳ ಸೇವೆಯನ್ನು ಅವರೇನು ಸಲ್ಲಿಸ್ತಾ ಇದ್ರು, ಅದು ಹಸ್ತಪುರುಷ. ಅಲ್ಲಿ ಕಾಯಿಲೆ ನಿವಾರಣೆ ಆಯಿತು. ನಡೆಪುರುಷ, ವಾಕ್ಪರುಷ ಆದರೆ ಅವರು ಏನು ಮಾತನಾಡ್ತಿದ್ರು ಅದು ಸಿದ್ಧಿ ಆಗಿಬಿಡ್ತಾ ಇತ್ತು, ಅದು ವಾಕ್ಪರುಷ. ನಡೆಪರುಷ, ಪಾದಪರುಷ, ಅವರು ಎಲ್ಲೆಲ್ಲಿ ಪಾದಗಳನ್ನು ಇಡ್ತಾ ಇದ್ರು ಅದು ಪವಿತ್ರವಾದ ಕ್ಷೇತ್ರ ಆಗ್ತಾ ಇತ್ತು. ಸೊ ಈ ರೀತಿಯಾಗಿ ಅವರಿಗೆ 5 ಪರುಷಗಳ ಒಂದು ಸಿದ್ಧಿ ಆಗಿತ್ತು. ಇವನ್ನು ಅವರು ಬೇಕು ಅಂತ ಉಪಯೋಗ ಮಾಡ್ತಾ ಇರಲಿಲ್ಲ. ಅವರು ಪ್ರತಿ ಹಂತದಲ್ಲೂ ತಮ್ಮ ತಪಸ್ಸಾಧನೆಯಿಂದ ಆ ಪರುಷಗಳನ್ನು ಒಲಿಸಿಕೊಂಡಿದ್ದು, ಸಾತ್ವಿಕ ಹಾಗೂ ನಿಷ್ಕಲ್ಮಶ ಹೃದಯದಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅವು ತನ್ನಷ್ಟಕ್ಕೆ ತಾನೇ ಸಿದ್ಧಿ ಆಗ್ತಾ ಇದ್ವು. ಮುಂದೆ ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳ್ತೇನೆ. ಬಿದರಿ ಕುಮಾರಸ್ವಾಮಿಗಳು ಮತ್ತು ಬೀಳೂರು ಗುರುಬಸವ ಸ್ವಾಮಿಗಳು ಸವದತ್ತಿಯಲ್ಲಿ ಬಸವ ಪುರಾಣವನ್ನು ಹಮ್ಮಿಕೊಂಡಿದ್ರು. ಬಸವ ಪುರಾಣ ಅಂದರೆ ಇವರು ಶಿವಯೋಗಿಗಳಿಗೆ ಯಾವಾಗಲೂ ಬಹಳ ಪಂಚಪ್ರಾಣ ಅಂತ ಆಗಲೇ ಹೇಳಿದೆ ನಾನು. ಆ ಬಸವ ಪುರಾಣದ ಮಂಗಲೋತ್ಸವಕ್ಕೆ ಶಿವಯೋಗಿಗಳು ಅಲ್ಲಿ ಹೋಗಿದ್ರು.